ಸಾಮ್ರಾಜ್ಯದ ಸಂಜೆಯ ರಕ್ತಸೂರ್ಯ, ಚಾಲುಕ್ಯರ ಪತನ ಮತ್ತು ಹೊಸ ಶಕ್ತಿಗಳ ಉದಯ. ಆಕಾಶ ಕೆಂಪಾಗಿದೆ. ಕಲ್ಯಾಣದ ಅರಮನೆ ಗೋಡೆಗಳ ಮೇಲೆ ಸಂಜೆಯ ಸೂರ್ಯ ರಕ್ತದ ಬಣ್ಣದಲ್ಲಿ ಮಿನುಗುತ್ತಿದೆ. ಒಮ್ಮೆ 50 ವರ್ಷಗಳ ಚಿನ್ನದ ಯುಗವನ್ನು ಕಂಡ ಆ ಸಾಮ್ರಾಜ್ಯ ಈಗ ಒಳಗಿನಿಂದಲೇ ಕುಸಿಯುತ್ತಿದೆ. ವಿಕ್ರಮಾದಿತ್ಯ 6 ನಂತರ ದುರ್ಬಲ ನಾಯಕತ್ವ. ಮಹಾನ್ ರಾಜರು ಇತಿಹಾಸ ನಿರ್ಮಿಸುತ್ತಾರೆ, ದುರ್ಬಲ ರಾಜರು ಅದನ್ನು ಕಳೆದುಕೊಳ್ಳುತ್ತಾರೆ. ವಿಕ್ರಮಾದಿತ್ಯ 6 ನಂತರ ಸಿಂಹಾಸನಕ್ಕೆ ಸ್ಪಷ್ಟ ಉತ್ತರಾಧಿಕಾರ ಇಲ್ಲ. ಪ್ರಾಂತೀಯ ನಾಯಕರು ಬಲಿಷ್ಠರಾಗುತ್ತಿದ್ದಾರೆ. ಸೇನೆಗಳ ನಿಷ್ಠೆ ಕಡಿಮೆಯಾಗುತ್ತಿದೆ. ಸಾಮ್ರಾಜ್ಯ ಬಲವಾಗಿದ್ದರೂ ನಾಯಕತ್ವ ದುರ್ಬಲ. ಒಳಗಿನ ಶತ್ರು ಸಾಮಂತ ಶಕ್ತಿಗಳು. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಹೊಯ್ಸಳರು, ಸೇವುಣ ಯಾದವರು, ಕಾಕತೀಯರು ಇವರು ಮೊದಲು ಸಾಮಂತರಾಗಿದ್ದರು. ಆದರೆ ಈಗ ಸ್ವತಂತ್ರ ಶಕ್ತಿಗಳಾಗಲು ಸಿದ್ಧರಾಗಿದ್ದಾರೆ. ಚಾಲುಕ್ಯರ ನೆರಳಿನಿಂದ ಹೊರಬರಲು ಬಯಸುತ್ತಾರೆ. ಹೊಯ್ಸಳರ ಗರ್ಜನೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಒಬ್ಬ ಹೊಸ ನಾಯಕ ಎದ್ದು ಬಂದನು. ವಿಷ್ಣುವರ್ಧನ, ಹೊಯ್ಸಳ ರಾಜ. ಅವನು ಹೇಳಿದನು, ನಾವು ಇನ್ನು ಸಾಮಂತರಲ್ಲ, ನಾವು ಸ್ವತಂತ್ರ ಸಾಮ್ರಾಜ್ಯ. ಹೊಯ್ಸಳ ಸೇನೆ ಚಾಲುಕ್ಯ ಪ್ರದೇಶಗಳ ಮೇಲೆ ದಾಳಿ ಆರಂಭಿಸಿತು. ಕಲ್ಯಾಣದ ಸಿಂಹಾಸನ ಕಂಪಿಸಿದ ಕ್ಷಣ. ಚಾಲುಕ್ಯ ರಾಜರು ಆಂತರಿಕ ಬಂಡಾಯಗಳನ್ನು ನಿಭಾಯಿಸಲು ವಿಫಲ, ಹೊರಗಿನ ದಾಳಿಗಳನ್ನು ತಡೆಯಲು ದುರ್ಬಲ. ಕಲ್ಯಾಣ ಕೋಟೆಯ ಗೋಡೆಗಳು ಇನ್ನೂ ನಿಂತಿದ್ದವು. ಆದರೆ ರಾಜಕೀಯವಾಗಿ ಸಾಮ್ರಾಜ್ಯ ಕುಸಿದು ಹೋಗಿತ್ತು. ಕಾಕತೀಯರ ಉದಯ. ತೆಲಂಗಾಣದ ಭಾಗದಲ್ಲಿ ಪ್ರೋಲಾ II ಮತ್ತು ಗಣಪತಿ ದೇವ ಕಾಕತೀಯರು ತಮ್ಮ ಸ್ವತಂತ್ರತೆಯನ್ನು ಘೋಷಿಸಿದರು. ಒಮ್ಮೆ ಚಾಲುಕ್ಯರ ಅಧೀನದಲ್ಲಿದ್ದವರು ಈಗ ತಮ್ಮದೇ ಸಾಮ್ರಾಜ್ಯ ಕಟ್ಟುತ್ತಿದ್ದಾರೆ. 12ನೇ ಶತಮಾನದ ಅಂತ್ಯ. ಚಾಲುಕ್ಯರ ಅಂತಿಮ ಉಸಿರು. ಸುಮಾರು ಕ್ರಿಶ 1189ರ ಹೊತ್ತಿಗೆ ಚಾಲುಕ್ಯ ಶಕ್ತಿ ಸಂಪೂರ್ಣ ಕುಸಿತ. ಕಲ್ಯಾಣದ ಪ್ರಭಾವ ಕಡಿಮೆಯಾದಿತು. ಹೊಸ ರಾಜವಂಶಗಳು ದೆಕ್ಕನ್ ಆಳಲು ಆರಂಭಿಸಿದವು. ಚಾಲುಕ್ಯರ ಹೆಸರು ಇತಿಹಾಸದ ಅಧ್ಯಾಯವಾಯಿತು. ಆದರೆ ಅವರು ಸೋತವರಾ? ಸಾಮ್ರಾಜ್ಯ ಪತನವಾಯಿತು, ಆದರೆ ಪರಂಪರೆ ಜೀವಂತ. ವಾಸ್ತುಶಿಲ್ಪದಲ್ಲಿ ಅವರ ಶೈಲಿ, ಶಾಸನಗಳಲ್ಲಿ ಅವರ ಆಡಳಿತ, ಕನ್ನಡ ಸಾಹಿತ್ಯದಲ್ಲಿ ಅವರ ಆಶ್ರಯ ಇವೆಲ್ಲವೂ ಹೇಳುತ್ತವೆ, ಚಾಲುಕ್ಯರು ಸೋಲಿಲ್ಲ, ಅವರು ರೂಪಾಂತರಗೊಂಡರು. ಪವರ್ಫುಲ್ ಟ್ರೂತ್. ಯಾವ ಸಾಮ್ರಾಜ್ಯವೂ ಶಾಶ್ವತವಲ್ಲ. ಆದರೆ ಕೆಲವು ಸಾಮ್ರಾಜ್ಯಗಳು ಪತನವಾದ ನಂತರವೂ ಇತಿಹಾಸವನ್ನು ಆಳುತ್ತವೆ. ಚಾಲುಕ್ಯರು ಅಂಥವರೇ. ಎಪಿಸೋಡ್ ಎಂಡ್. ಲೆಗಸಿ ಬಿಗಿನ್ಸ್. ಇದೀಗ ಪ್ರಶ್ನೆ, ಅವರ ವಾಸ್ತುಶಿಲ್ಪ ಎಷ್ಟು ಶಕ್ತಿಶಾಲಿ? ಪಟ್ಟದಕಲ್, ಐಹೊಳೆ, ಬಾದಾಮಿ ಹೇಗೆ ಹುಟ್ಟಿದವು? ಮುಂದಿನ ಎಪಿಸೋಡ್ನಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪ, ಕಲ್ಲಿನಲ್ಲಿ ಕೆತ್ತಿದ ಸಾಮ್ರಾಜ್ಯ. ಈ ಪವರ್ಫುಲ್ ಹಿಸ್ಟರಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಕನ್ನಡದ ಈ ಗರ್ವದ ಇತಿಹಾಸವನ್ನು ಶೇರ್ ಮಾಡಿ. ಇತಿಹಾಸ ಕೇವಲ ಕಥೆಯಲ್ಲ, ಅದು ನಮ್ಮ ಗುರುತು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ.